ಹಾಯ್, ಎಲ್ಲರೂ ಹೇಗಿದ್ದೀರಾ? 10 ನಿಮಿಷದಲ್ಲಿ ರಾಗಿ ಮುದ್ದೆನ ರೆಡಿ ಮಾಡಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಪರ್ಫೆಕ್ಟಾಗೇ ಮಾಡ್ತೀರಾ. ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. 1 ಬೌಲ್ ನೀರಲ್ಲಿ ಮುಕ್ಕಾಲು ಭಾಗದಷ್ಟು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿದ ನೀರನ್ನು ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕೆ ಅಂತಲೇ ಇಟ್ಕೊಳ್ಳೋಣ. ಸ್ಟವನ್ನು ಹೈ ಫ್ಲೇಮ್ನಲ್ಲಿ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ತುಪ್ಪ ಹಾಕೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಎತ್ತಿಟ್ಕೊಂಡಿರೋ ನೀರಿಗೆ 2 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನಾದರೂ ಗಂಟುಗಳು ಉಳಿದ್ರೆ ಮುದ್ದೆನಲ್ಲೂ ಕೂಡ ಗಂಟು ಸಿಗುತ್ತೆ. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದಿಯೋ ನೀರಿಗೇ ನಾವು ಇದನ್ನು ಹಾಕ್ಕೋಬೇಕು. ನಮ್ಮ ಮಲೆನಾಡು ಸೈಡ್ ಅವರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಪ್ರತಿದಿನ ಮುದ್ದೆ ತಿನ್ನೋ ಅಭ್ಯಾಸ ಇದ್ದೇ ಇರುತ್ತೆ. ಇವಾಗ ಕಾಯ್ದಿರೋ ನೀರಿಗೆ ನಾವು ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಕುಕ್ಕರಲ್ಲಿ ಯಾಕೆ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವು ಹೆಣ್ಮಕ್ಳೆಲ್ಲ ಔಟ್ ಆಫ್ ಕಂಟ್ರಿ ಅಥವಾ ಬೇರೆ ರಾಜ್ಯ, ಬೇರೆ ಊರುಗಳಲ್ಲೆಲ್ಲ ಕೆಲಸ ಮಾಡೋರು ಇರ್ತಾರೆ. ಮುದ್ದೆ ಪಾತ್ರೆ ಅಂತ ಸಪ್ರೇಟಾಗಿ ಏನು ಇಟ್ಕೊಳ್ಳೋಕ್ಕೆ ಅವರಿಗೆ ಆಗಿರೋಲ್ಲ. ಹಾಸ್ಟೆಲ್ ಅಥವಾ PG ರೂಮೆಲ್ಲ ಮಾಡ್ಕೊಂಡಿರೋರು ಇರ್ತಾರೆ. ಕುಕ್ಕರ್ ಆದರೆ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ನಾನು ಯಾವಾಗಲೂ ಮುದ್ದೆ ತಿರುಗಿಸೋದು ಬಿದಿರಿನ ಕೋಲಿಂದನೇ. ಇದು ನಮ್ಮಮ್ಮ ಮಾಡಿಕೊಟ್ಟಿರೋದು. ಬಿದಿರಿನ ಕೋಲಿಲ್ಲ ಅನ್ನೋರು ಈ ಚಪಾತಿ ಲಟ್ಟಣಿಗೆ ಇರುತ್ತಲ್ವ, ಚಪಾತಿ ಲಟ್ಟಣಿಗೆ ಕೂಡ ನೀವು ಬಳಸ್ಬೋದು. ಅದು ಇಲ್ಲ ಅನ್ನೋರು ಈ ವುಡನ್ ಸ್ಪೂನ್ ಎಲ್ಲ ಬರುತ್ತಲ್ವ, ಅದನ್ನು ಕೂಡ ಬಳಸಿ ನೀವು ಮುದ್ದೆನ ಮಾಡ್ಕೊಬೋದು. ನಾವು ಹಾಕಿದಂಥ ಹಿಟ್ಟು ಬೆಂದು ಇವಾಗ ಕುದೀತಾ ಇದೆ. ಇದನ್ನ ಇವಾಗ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಬಿಟ್ಟು, ನಾನು ನೀರು ಯಾವ ಬೌಲಲ್ಲಿ ಹಾಕ್ಕೊಂಡೆ ಅದೇ ಬೌಲಲ್ಲಿ ನಾನು ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ರಾಗಿ ಹಿಟ್ಟಲ್ಲಿ ನನಗೆ ಏನಿಲ್ಲ ಅಂದರೂ 2 ರಿಂದ 3 ಮುದ್ದೆ ಆಗುತ್ತೆ. ಮುದ್ದೆ ಹದ ಬರುವವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಸಿಯಾಗಿ ತಿರುಗಿಸ್ಬೋದು. ಒಂದು ಕೈಯಲ್ಲಿ ಕುಕ್ಕರ್ನ ಇಟ್ಕೊಂಡು ಒಂದು ಕೈಯಲ್ಲಿ ಇದನ್ನು ತಿರುಗಿಸಿದ್ರೆ ಆಗುತ್ತೆ. ಏನು ಕೆಳಗಡೆ ಎಲ್ಲ ಇಟ್ಕೊಂಡು ಇದನ್ನು ತಿರುಗಿಸ್ಬೇಕಂತ ಏನಿಲ್ಲ. ಇದು ಇವಾಗ ಚೆನ್ನಾಗೇ ಮಿಕ್ಸ್ ಆಗಿದೆ. ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು, ಅಂದರೆ ಬಿಸಿ ನೀರೇನು ಬೇಡ, ತಣ್ಣೀರು ಕೂಡ ನಡೆಯುತ್ತೆ. ತಣ್ಣೀರನ್ನು ಇಟ್ಕೊಂಡು 4-5 ಸ್ಪೂನಷ್ಟು ಹಾಕಿ ಸಾಕು. ಯಾಕೆ ಅಂದರೆ ಅದು ಬೇಯಬೇಕು, ಹಿಟ್ಟು ಬೇಯೋದಕ್ಕೆ ಅಷ್ಟು ನೀರು ಸಾಕಾಗುತ್ತೆ. 1 ಸ್ಪೂನ್ ಸಹಾಯದಿಂದ ಇದು ಸುತ್ತ ಅಂಟ್ಕೊಂಡಿರೋವಂಥದ್ದನ್ನು ನಾವು ಇದನ್ನು ತೆಕ್ಕೊಳ್ಳೋಣ. ಇದನ್ನು ತೆಗೆದ ನಂತರ ನಾವು ಇವಾಗ ಅದನ್ನು ಮುಚ್ಚಿಟ್ಟು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಬೇಯುವಾಗ ಅದು ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಅದು ಹಿಟ್ಟೆಲ್ಲ ತಳ ಹಿಡಿದು ಸೀದು ಹೋಗುತ್ತೆ. ಸರಿಯಾಗಿ ಇದನ್ನು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆವಾಗ ಬಂದು ಇದನ್ನೇನು ತಿರುಗಿಸೋ ಅಂಥ ಅವಶ್ಯಕತೆ ಇರಲ್ಲ. 5 ನಿಮಿಷ ಬಿಟ್ಟು ಅದನ್ನು ತೆಗೆದು ನೋಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಮುದ್ದೆ ಮಾಡಿ ಅಭ್ಯಾಸ ಇರೋರು ಅದರ ಕಲರ್ ನೋಡಿ ಮತ್ತು ಅದರ ಸ್ಮೆಲ್ ನೋಡಿನೇ ಅವರು ಹೇಳ್ತಾರೆ ಬೆಂದಿದೆ ಅಂತ ಹೇಳಿಬಿಟ್ಟು. ಇದು ಇವಾಗ 5 ನಿಮಿಷ ಬೆಂದಾಗಿದೆ. ಇದನ್ನು ನಾವು ಕೆಳಗೆ ಇಳಿಸ್ಕೊಂಡು ನೆಲದ ಮೇಲೆ ಇಟ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ಅದರಲ್ಲೂ ಕೂಡ ಗಂಟು ಬರದಿರೋ ಹಾಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 4-5 ರೌಂಡ್ ಅದನ್ನು ನೀಟಾಗಿ ನಾವು ತಿರುಗಿಸಿದ್ರೆ ಮುದ್ದೆ ಕಟ್ಟೋದಕ್ಕೆ ಸರಿಯಾಗುತ್ತೆ. ಇದು ಇವಾಗ ರೆಡಿ ಇದೆ. ನಾನಿಲ್ಲಿ ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಅದಕ್ಕೆ ನೀರು ಚಿಮುಕಿಸ್ಕೊಂಡಿದ್ದೀನಿ. ಸ್ಪೂನ್ಗೂ ಕೂಡ ನೀರನ್ನು ಹಾಗೆಯೇ ಚಿಮುಕಿಸ್ಕೊಂಡು, ಇಲ್ಲ ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಅದ್ದಿ ಸ್ಪೂನಿಂದ ತೆಕ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಆವಾಗ ಸ್ಪೂನ್ಗೆ ಕೂಡ ಅಂಟ್ಕೊಳ್ಳಲ್ಲ, ಪ್ಲೇಟಿಗೆ ಕೂಡ ಅಂಟ್ಕೊಳ್ಳಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ದೊಡ್ಡ ಮುದ್ದೆನ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ತಗೊಂಡು ಕಟ್ಟಿ. ನೀವು ಇದನ್ನು ಕಟ್ಟುವಾಗ ನೀರಾದರೂ ಬಳಸ್ಬೋದು ಅಥವಾ ತುಪ್ಪನಾದರೂ ಬಳಸ್ಬೋದು. ನಾನಿಲ್ಲಿ ಮೊದಲೇ ತುಪ್ಪ ಬಳಸಿರೋದ್ರಿಂದ ನೀರು ಹಾಕ್ಕೊಂಡೆ ನಾನು ಮುದ್ದೆ ಕಟ್ತಾ ಇದ್ದೀನಿ. ಇದರಲ್ಲಿ 3 ಮುದ್ದೆ ಆಗಿದೆ. ನಮಗೆ ರಾಗಿ ಮುದ್ದೆನ ಕಟ್ಟಕ್ಕೆ ಬರಲ್ಲ ಅನ್ನೋರು ಅಂಗಡಿಗಳಲ್ಲೆಲ್ಲ ರಾಗಿ ಮುದ್ದೆ ಕಟ್ಟೋಕ್ಕೆ ಅಂತಲೇ ಒಂದು ವುಡ್ಡನ್ನಲ್ಲಿ ಪ್ಲೇಟ್ ಥರ ಬರುತ್ತೆ. ಇಲ್ಲ ಅಂದರೆ ಒಂದು ದೊಡ್ಡ ಬೌಲ್ ತಗೊಂಡು ತುಪ್ಪ ಸವರಿ ಅದನ್ನು ತಿರುಗಿಸೋದ್ರಿಂದ ಕೂಡ ನಿಮಗೆ ಮುದ್ದೆ ಶೇಪ್ ಸಿಗುತ್ತೆ. ದಿನನಿತ್ಯ ಮುದ್ದೆ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಶುಗರ್ ಕಾಯಿಲೆಯಿಂದ ದೂರ ಇರಬಹುದು. ಮೂಳೆಗಳಿಗೆ ಒಳ್ಳೆ ಬಲ ಸಿಗುತ್ತೆ. ನಮ್ಮ ಕೂದಲ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವು ಈಗಿನಿಂದಲೇ ಚಿಕ್ಕ ಮಕ್ಕಳುಗಳಿಗೆ ಇದನ್ನು ಕೊಡ್ತಾ ಬಂದರೆ ಅವ್ರ ಆರೋಗ್ಯ ತುಂಬ ಸುಧಾರಿಸುತ್ತೆ. ಅವ್ರಿಗೊಳ್ಳೆ ಸ್ಟ್ರೆಂತ್ ಇರುತ್ತೆ. ಈಗಿನ ಮಕ್ಕಳುಗಳಲ್ಲಿ ಬಲ ಇರಲ್ಲ. ಮಕ್ಕಳುಗಳಿಗೆ ಇದನ್ನು ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆಯದು.
ಈ ಮುದ್ದೆನ ನೀವು ನಿಮ್ಗೆ ಇಷ್ಟ ಆಗಿರೋಂಥ ಯಾವುದೇ ರೀತಿ ಸಾಂಬಾರಾಗಿರ್ಬೋದು, ವೆಜ್ ಅಥವಾ ನಾನ್ ವೆಜ್. ನಾನಿಲ್ಲಿ ಮುದ್ದೆಗೆ ಚಿಕನ್ ಸಾಂಬಾರು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.